ಹಾಯ್ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತಾ ಇವತ್ತಿನ ವ್ಲಾಗ್ ಕಡೆಗೆ ಸ್ವಾಗತ ಸುಸ್ವಾಗತ. ನಾನು ಆಕ್ಟರ್ ಜಯಂತ್ ಬಾಬು. ಇವತ್ತು ನಾವು ಹೋಗ್ತಿರೋದು ಮೈಸೂರು ಚಾಮುಂಡಿ ಹಿಲ್ಸ್ಗೆ. ಈ ವಿಡಿಯೋ ಮುಖಾಂತರ ನಮ್ಮ ಮೈಸೂರು ಜರ್ನಿ ಹಾಗೂ ಚಾಮುಂಡಿ ತಾಯಿಯ ದರ್ಶನ ಹೇಗಾಯ್ತು ಅಂತ ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಚಾಮುಂಡಿ ಹಿಲ್ಸ್ ಹೋಗ್ಬೇಕಂತ ನನ್ನ ಫ್ರೆಂಡ್ ದಾರಿಕೆ ಆಗಿತ್ತು. ಅದಕ್ಕೆ ಬೆಂಗಳೂರಿಂದ ನಾನು ಮತ್ತೆ ನನ್ನ 3 ಜನ ಫ್ರೆಂಡ್ಸ್ ಸೇರಿ ಚಾಮುಂಡಿ ಹಿಲ್ಸ್ಗೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ರಿ. ಸುಮಾರು ನಾವಿಲ್ಲಿ ಬಿಡುವಾಗ 3-3:30 ಆಗಿತ್ತು. ಮೈಸೂರು ರೀಚ್ ಆಗೋದ್ರಷ್ಟಲ್ಲಿ ನಮಗೆ ಒಂದು 6-6:30 ಆಗಿತ್ತು. ಆಗ್ತಾನೆ ಸನ್ಸೆಟ್ ಕೂಡ ಆಗಿತ್ತು. ಸನ್ಸೆಟ್ ನೋಡೋದಕ್ಕೂ ತುಂಬಾ ಸಖತ್ತಾಗಿತ್ತು. ಬೆಟ್ಟದ ಮೇಲಿಂದ ಹೋಗೋ ಟೈಮಲ್ಲಿ ಸನ್ಸೆಟ್ ನೋಡ್ಕೊಂತ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮೊದಲಿಗೆ ಚಾಮುಂಡಿ ಬೆಟ್ಟದ ವಿಶೇಷತೆನೆಂದರೆ ನಮ್ಮ ಕರ್ನಾಟಕದ ಮೈಸೂರು ನಗರದಲ್ಲಿ ಇರುವ ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 3489 ಮೀಟರ್ ಎತ್ತರದಲ್ಲಿದೆ. ಈ ಬೆಟ್ಟ ಮೈಸೂರಿನ ಸುಂದರ ನೋಟವನ್ನು ನೀಡುತ್ತದೆ ಹಾಗೂ ಚಾಮುಂಡೇಶ್ವರಿ ದೇವಸ್ಥಾನವಿದೆ. ಇದು ಮೈಸೂರು ಅರಸರ ಆರಾಧಿಸುವ ದೇವಸ್ಥಾನವಾಗಿದೆ. ಈ ದೇವಾಲಯ 1000ಕ್ಕೂ ಹೆಚ್ಚು ವರ್ಷ ಇತಿಹಾಸ ಹೊಂದಿದೆ. ಚೋಳ, ಹೊಯ್ಸಾಲ ಮತ್ತು ಒಡೆಯರ್ ರಾಜ್ಯವಂಶಗಳ ಆಸ್ಥಾನ ದೇವಾಲಯವಾಗಿತ್ತು. ದೇವಿ ಚಾಮುಂಡೇಶ್ವರಿ ಮೈಸೂರಿನ ರಕ್ಷಣಾ ದೇವತೆ ಎಂದು ಪರಿಪೂರ್ಣಗೊಳಿಸಲಾಗುತ್ತದೆ. ಈ ದೇಗುಲದ ಶೈಲಿ ಕಲೆ ಮತ್ತು ಶಿಲ್ಪಕಲೆ ಅದ್ಭುತವಾದ ಉದಾಹರಣೆ. ಪ್ರತಿ ವರ್ಷ ದಸರಾ ಹಬ್ಬದ ವೇಳೆ ಇಲ್ಲಿ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಇತಿಹಾಸದ ಪ್ರಕಾರ ಚಾಮುಂಡಿ ಬೆಟ್ಟವು ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ದೇವಿ ದುರ್ಗಾದೇವಿಯ ಜನ್ಮಕಥೆಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿನ ದೇವಿಯನ್ನು ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಎಂದು ಕರೆಯಲಾಗುತ್ತದೆ. ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಬೆಟ್ಟವು ತನ್ನ ಪೌರಾಣಿಕ ಮಹಿಮೆ, ಸುಂದರ ಪ್ರಕೃತಿಯ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಗಾಗಿ ಪ್ರಸಿದ್ಧವಾಗಿದೆ. ಈ ದೇಗುಲದ ಗೋಪುರ ಭವ್ಯವಾಗಿದೆ ಹಾಗೂ ಚಾಮುಂಡಿಯ ಬೆಟ್ಟದ ಮೇಲೆ ನಾವು 3 ದೇವರನ್ನು ದರ್ಶನ ಮಾಡಬಹುದು. ಒಂದು ಅಮ್ಮ ಚಾಮುಂಡೇಶ್ವರಿಯವರನ್ನು ಮತ್ತು ಚಾಮುಂಡಿಯ ದೇವಸ್ಥಾನದ ಬಲಭಾಗದಲ್ಲಿ ಶಿವನ ದೇವಸ್ಥಾನ ಹೊಂದಿದೆ ಮತ್ತು ಶ್ರೀ ಚಾಮುಂಡೇಶ್ವರಿಯವರ ತಮ್ಮ ಎಂದು ಕರೆಯುವ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ದೇವಸ್ಥಾನ ಚಾಮುಂಡಿಯ ದೇವಸ್ಥಾನದ ಹಿಂಭಾಗದಲ್ಲಿ ಹೊಂದಿದೆ. ನಾವು ಈಗ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆಯೋದಕ್ಕೆ ಒಳಗಡೆ ಪೂಜೆ ಸಾಮಾನ ತಗೊಂಡು ಹೋಗ್ತಿದ್ದೀರಿ. ಇಲ್ಲಿ ಚಾಮುಂಡಿ ತಾಯಿ ದರ್ಶನ ಮಾಡೋದಕ್ಕೆ ಮುಂದೆ ಬರೋ ಜಾಗದಲ್ಲೇ ಹಣ್ಣು ಹೂವು ಎಲ್ಲ ಕೊಡ್ತಾರೆ. ಮತ್ತು ಚಾಮುಂಡಿ ತಾಯಿಯ ದರ್ಶನ ಮಾಡೋದಕ್ಕೆ 3 ರೀತಿ ಮಾರ್ಗ ಇದೆ. ಒಂದು 100 ರೂಪೀಸ್ ಟಿಕೆಟ್ಸ್, ಇನ್ನೊಂದು 30 ರೂಪಾಯಿ ಟಿಕೆಟ್. 30 ರೂಪಾಯಿ ಟಿಕೆಟ್ ಬಂದು ದೇಗುಲದ ಪಕ್ಕದ ಭಾಗದಲ್ಲಿ ಸಿಗುತ್ತೆ ನಮಗೆ. 100 ರೂಪೀಸ್ ಬಂದ್ಬಿಟ್ಟು ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಎಂಟ್ರೆನ್ಸ್ ಬಿಡ್ತಾರೆ. ಫ್ರೀ ಟಿಕೆಟ್ ಒಂದು ದೇವಸ್ಥಾನದ ರೈಟ್ ಸೈಡ್ ಕ್ಯೂನಲ್ಲಿ ಬಿಡ್ತಾರೆ. ನಾವು 100 ರೂಪೀಸ್ ಟಿಕೆಟ್ಸ್ ತಗೊಂಡಿರೋದ್ರಿಂದ ನಾವು ದೇಗುಲದ ಎಡಭಾಗದಿಂದ ಒಳಗಡೆಗೆ ಎಂಟ್ರಿ ಮಾಡಿದ್ರಿ. 100 ರೂಪಾಯಿ ಟಿಕೆಟ್ ತೋರಿಸಿದ ತಕ್ಷಣ ತಲೆಗೆ ಒಂದು ಲಡ್ಡು ಚಾಮುಂಡೇಶ್ವರಿಯ ಪ್ರಸಾದವನ್ನು ಫ್ರೀಯಾಗಿ ಕೊಡ್ತಾರೆ. ಮತ್ತು ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ಗೆ ಈಗ ಬಂದಿದ್ದೀರಿ. ಇಲ್ಲಿ ಕ್ಯಾಮ್ರಾ ಯೂಸ್ ಮಾಡೋದಕ್ಕೆ ಎಲ್ಲೋ ಇಲ್ಲ, ಆದ್ರೂ ನಾನು ನಿಮ್ಮೆಲ್ಲರಿಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಇದು ಚಾಮುಂಡಿ ತಾಯಿಯದ ಗರ್ಭಗುಡಿಯ ಬಾಗಿಲು. ಅಮ್ಮನವರ ದರ್ಶನ ಪಡೆದು ನಾವು ಬಲಭಾಗದ ಬಂದಿದ ತಕ್ಷಣನೇ ಅಲ್ಲಿ ನಮಗೆ ತೀರ್ಥ ಹಾಗೂ ಕುಂಕುಮ ಕೊಡ್ತಾರೆ. ಅದನ್ನು ತಗೊಂಡು ನಾವು ಹಿಂದೆ ಲಡ್ಡು ಬೇಕಾದ್ರೆ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ತಗೋಬಹುದು. ಹಾಗೆ ಬನ್ನಿ ಮರವನ್ನು ನೋಡ್ಬಿಟ್ಟು ಮುಂದೆ ಬಂದ್ರೆ ಕೂತು ಜಪ ಮಾಡೋದಕ್ಕೆ ಜಾಗ ಇದೆ. ಅಲ್ಲಿ ಕೂತು ಜಪ ಮಾಡಿ ಹೊರಗಡೆ ಬರೋ ಸಮಯದಲ್ಲಿ ಮೇನ್ ಬಾಗಿಲನ್ನು ತೋರಿಸ್ತಿದ್ದೀನಿ ನೋಡಿ ವೀಕ್ಷಕರೇ. ಇದು ದೇಗುಲದ ಮುಖದ್ವಾರವಾಗಿದೆ. ಮುಖದ್ವಾರದಿಂದ ಹೊರಗಡೆ ಬಂದು ನಾವು ಹಾಗೆ ಹೊರಗಡೆ ಹೋಗೋಣ ಅಂತ ಬಂದ್ರಿ. ಅಲ್ಲಿ ರೈಟ್ ಸೈಡಲ್ಲೇ ನಾವು ದೇವಸ್ಥಾನದಿಂದ ಹೊರಗಡೆ ಬರೋ ಹತ್ರನೇ ಅನ್ನದಾನವನ್ನು ನೀಡ್ತಾರೆ. ಅಲ್ಲಿ ಅನ್ನದಾನ ನಾವು ತಿನ್ನೋದಕ್ಕೆ ಆ ಟೈಮಲ್ಲಿ ಇದ್ದಿಲ್ಲ. ಬೆಟ್ಟದಿಂದ ಕೆಳಗೆ ಹೋಗುವ ಸಮಯದಲ್ಲಿ ಮಹಿಷಾಸುರನ್ನ ನೋಡಿಕೊಂಡು ಹಾಗೆ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಮಹಿಷಾಸುರ ದರ್ಶನವನ್ನು ಪಡೆದು ಬೆಟ್ಟದಿಂದ ಕೆಳ ಬರೋ ಸಮಯದಲ್ಲಿ ವ್ಯೂ ಪಾಯಿಂಟ್ ಹತ್ರ ನಾವು ನಿಲ್ಲಿಸ್ಬಿಟ್ಟು ಮೈಸೂರು ನಗರ ಸೌಂದರ್ಯವನ್ನು ನೋಡಿದ್ರಿ. ಮೈಸೂರಿನ ಗ್ರೌಂಡ್, ಮೈಸೂರಿನ ಪ್ಯಾಲೇಸ್ ಹಾಗೂ ಮೈಸೂರಿನ ರೇಸ್ ಕೋರ್ಸ್ ಹಾಗೂ ಮೈಸೂರು ನಗರವನ್ನು ಬೆಟ್ಟದ ತುದಿಯಿಂದ ಸುಂದರವಾಗಿ ಕಂಡಿದ್ದನ್ನು ನೋಡಿ ನಾವು ತುಂಬ ಖುಷಿ ಆದ್ರಿ. ನೀವು ಈ ದೃಶ್ಯವನ್ನು ಎಲ್ಲರೂ ತಪ್ಪದೆ ಬೆಟ್ಟಕ್ಕೆ ಬಂದಾಗ ನೋಡಿ ಮತ್ತು ಖುಷಿ ಪಡಿ. ಹಾಗೆ ನಾವು ಅಲ್ಲಿಂದ ಇನ್ನು ಬೆಂಗಳೂರು ಕಡೆಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಬೆಂಗಳೂರು ಕಡೆಗೆ ಅಲ್ಲಿಂದ ನಂತರ ಹೊರಟ್ರಿ. ವೀಕ್ಷಕರೇ, ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ
ತುಂಬ ಹೃದಯಪೂರ್ವಕ ಧನ್ಯವಾದ. ಸೈನಿಂಗ್ ಆಫ್, ನಿಮ್ಮ ಆಕ್ಟರ್ ಜಯಂತ್ ಬಾಬು.